ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ನಿಜವಾದ ಜ್ಞಾನಿಯ ಬಗ್ಗೆ ಅನೇಕ ಶ್ಲೋಕಗಳಲ್ಲಿ ಹೇಳ್ತಾನೆ. 11ನೇ ಶ್ಲೋಕದವರೆಗೂ ಅದನ್ನೇ ಹೇಳ್ತಾ ಬರ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ಏನು ಹೇಳ್ದ? ಪುತ್ರರು, ಪತ್ನಿ, ಮನೆ ಇತ್ಯಾದಿಗಳಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥವನು, ಇಷ್ಟ ಮತ್ತು ಅನಿಷ್ಟಗಳ ಬಗ್ಗೆ ಯಾವುದೇ ಪ್ರಾಪ್ತಿಯಾದರೂ ಕೂಡ ಅದನ್ನು ಸಮಾನವಾದ ಭಾವನೆಯಿಂದ ಸ್ವೀಕರಿಸ್ತಕ್ಕಂಥವನು ಮತ್ತು ನನ್ನಲ್ಲಿ ಅನನ್ಯವಾದಂಥ ಭಕ್ತಿಯನ್ನು ಇಟ್ಟು, ನಂಬಿಕೆಯನ್ನಿಟ್ಟು, ಯಾವುದೇ ಒಂದು ಸ್ಥಳದ ವಿಚಾರದಲ್ಲಾಗಲಿ ಸಮೂಹದಲ್ಲಾಗಲಿ ಆಸಕ್ತಿಯನ್ನು ತೋರದೆ ಇರತಕ್ಕಂಥವನು ನಿಜವಾದ ಜ್ಞಾನಿ ಅಂತ ಹೇಳಿದ. ಮತ್ತೆ ಮುಂದುವರೆದು 11 ಮತ್ತು 12ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಆಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯತತೋನ್ಯಥಾ ಅಂತ ಹೇಳಿದ. ಆಧ್ಯಾತ್ಮ ಜ್ಞಾನದಲ್ಲಿ ನಿಷ್ಠೆ ಇರತಕ್ಕಂಥವನು ತತ್ವಜ್ಞಾನದ ಅರ್ಥದ ಮೇಲೆಯೇ ಆಲೋಚನೆ ಮಾಡ್ತಕ್ಕಂಥವನು. ಇವೆಲ್ಲವೂ ಜ್ಞಾನ ಅಂತ ಕರೆಯಲ್ಪಡುತ್ತೆ ಮತ್ತು ಆ ಜ್ಞಾನದ ಮೇಲೆ ಇರತಕ್ಕಂಥವನು. ಇದಕ್ಕಿಂತ ಬೇರೆ ಯಾವುದಿದೆಯೋ ಅದು ಅಜ್ಞಾನ ಅಂತ ಹೇಳಿದ ಭಗವಂತ. ಅಂದರೆ ಜ್ಞಾನ ಸಂಪಾದನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥವನು ಆಧ್ಯಾತ್ಮದಲ್ಲಿ ಶ್ರದ್ಧೆಯನ್ನು ಇಟ್ಟಿರ್ತಾನೆ. ಆಧ್ಯಾತ್ಮ ಅಂತಂದರೆ ನಮಗೆ ಏನು ಈ ತಾಪತ್ರಯಗಳಲ್ಲಿ ಆದಿ ಭೌತಿಕ, ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ ಅಂತ ಏನಿವೆ, ಆ ಆಧ್ಯಾತ್ಮಿಕ ವಿಚಾರ ಅಂದರೆ ನಮ್ಮೊಳಗೆ ಇರತಕ್ಕಂಥ ಆತ್ಮ ಸಂಬಂಧವಾದಂಥ ನಮ್ಮ ಶರೀರದಲ್ಲಿ ಉಂಟಾಗುವಂಥ, ನಮ್ಮ ಮಾನಸಿಕವಾದ ಜ್ಞಾನದಲ್ಲಿ ಉಂಟಾಗುವಂಥ ವಿಷಯಗಳನ್ನು ಕುರಿತು ಆಳವಾಗಿ ಅಧ್ಯಯನ ಮಾಡ್ತಕ್ಕಂಥವನು, ತತ್ವ ಸಿದ್ಧಾಂತಗಳಿಗೆ ಸದಾಕಾಲ ಅಂಟಿಕೊಂಡಿರ್ತಕ್ಕಂಥವನು, ಅವನು ಜ್ಞಾನಿ. ಇದನ್ನು ಹೊರತುಪಡಿಸಿ ಅವನು ಏನೇ ತಿಳಿದರೂ ಕೂಡ ಅದು ಅಜ್ಞಾನ ಅಂತಾಗುತ್ತೆ ಅಂತ ಹೇಳಿದ ಭಗವಂತ. ಮತ್ತೆ ಮುಂದುವರೆದು ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತಾನ್ನ ಸದುಚ್ಯತೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯಾವುದನ್ನು ತಿಳಿದರೆ ಮನುಷ್ಯ ಮುಕ್ತಿಯನ್ನು ಪಡಿತಾನೋ ಮತ್ತು ಅಮೃತತ್ವವನ್ನು ಪಡಿತಾನೋ ಅದನ್ನು ಹೇಳ್ತೀನಿ ನಾನು ನಿನಗೆ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಅದು ಅನಾದಿ ಮತ್ತು ಪರಬ್ರಹ್ಮ ವಸ್ತು. ಅದನ್ನು ಸತ್ತಂತನೂ ಅಥವಾ ಅಸತ್ತಂತನೂ ಹೇಳೋದಕ್ಕೆ ಬರಲ್ಲ. ಸತ್ತನೂ ಆಗ್ಬೋದು, ಅಸತ್ತನೂ ಆಗ್ಬೋದು ಅಂತ ಹೇಳಿದ. ನೋಡಿ, ಇದು ಪೂರ್ಣ ಒಂದು ಅಪಾರವಾದ ಜ್ಞಾನ ಮತ್ತು ಜಿಜ್ಞಾಸೆಗೆ ಒಳಪಡ್ತಕ್ಕಂಥ ವಿಷಯ. ಸಾಮಾನ್ಯವಾದಂಥ ಜ್ಞಾನ ಅಲ್ಲದೇ ಇರತಕ್ಕಂಥದ್ದು. ಸಾಮಾನ್ಯವಾದಂಥ ಜ್ಞಾನವನ್ನು ಅನೇಕ ಜನ ಪಡೆಯೋ ಪ್ರಯತ್ನವನ್ನು ಮಾಡ್ತಾರೆ. ಅದಲ್ಲದಲೇ ಮುಕ್ತಿಯನ್ನು ಹೊಂದುವಂಥ ಮತ್ತು ಅಮೃತವನ್ನು ಹೊಂದುವಂಥ ಅಮೃತಮಯವಾದಂಥ, ಅಂದರೆ ಸಾಕ್ಷಾತ್ ಭಗವಂತನನ್ನು ಪಡೆಯುವುದಕ್ಕೆ ಅಮೃತತ್ವ ಅಂತೀವಿ ನಾವು. ಆ ಅಮೃತಮಯವಾದಂಥ ಜ್ಞಾನವನ್ನು ತಿಳಿಸ್ತೀನಿ, ಅದನ್ನು ಕೇಳು ಅಂದ ಶ್ರೀಕೃಷ್ಣ. ಅದು ನಿತ್ಯ ಶುದ್ಧವಾದ ಮತ್ತು ಪರಬ್ರಹ್ಮನನ್ನು ತಿಳಿಯುವಂಥ, ಅದನ್ನು ನಾವು ಶಾಶ್ವತವಾದ್ದು ಅಥವಾ ಅಶಾಶ್ವತವಾದ್ದು ಅಂತ ವಿಂಗಡಿಸೋದಕ್ಕೆ ಬರಲ್ಲ, ಅಂಥ ಜ್ಞಾನ ಅದು. ಸತ್ ಅಂದರೆ ಅಶಾಶ್ವತವಾದ್ದು, ಸತ್ಯವಾದ್ದು, ನಿಜವಾದ್ದು. ಅಸತ್ ಅಂದರೆ ಅಶಾಶ್ವತವಾದ್ದು ಅಥವಾ ತಾತ್ಕಾಲಿಕವಾದ್ದು. ಸತ್ ಮತ್ತು ಅಸತ್ ಇದೆಲ್ಲ ಹಿಂದಿನ ಶ್ಲೋಕಗಳಲ್ಲಾಗಲಿ ಬಳಕೆ ಆಗಿದೆ. ಸತ್ ಅಂದರೆ ನಿತ್ಯವಾದ್ದು, ಶುದ್ಧವಾದ್ದು, ಅದು ಶಾಶ್ವತವಾದ್ದು. ಅಸತ್ ಅಂದರೆ ಅದು ತಾತ್ಕಾಲಿಕವಾದ್ದು. ನಮ್ಮ ಶರೀರ ಅದು ಅಸತ್, ಅದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ
ಶಾಶ್ವತವಾದ್ದು ಆತ್ಮ ಅಂತ ಅಸತ್ಗೂ ಮತ್ತು ಸತ್ಗೂ ಎರಡಕ್ಕೂ ಅಲ್ಲದೆ ಇರತಕ್ಕಂತಹ ಬೇರೆ ಒಂದು ಜ್ಞಾನ ಇದೆ. ಅದನ್ನು ಎರಡರಲ್ಲೂ ಹುಡುಕೋದು ಕಷ್ಟ. ಅಂತಹ ಒಂದು ಜ್ಞಾನ ಅದು ಎಂಥದ್ದು? ಅಮೃತಮಯವಾದಂಥದ್ದು. ಅಂಥ ಜ್ಞಾನದ ಬಗ್ಗೆ ನಾನು ಹೇಳ್ತೀನಿ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.